ಬೆಂಗಳೂರಿನ ಶಿವಾಜಿನಗರದಲ್ಲಿರುವ ಸರ್ಕಾರಿ ವಿಕೆಒ ಶಾಲೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಐಎಂಎ ಸಂಸ್ಥೆ ಈ ಶಾಲೆಯನ್ನು ದತ್ತು ಪಡೆದು 16 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿ ಸುಸಜ್ಜಿತ ಹೈಟೆಕ್ ಶಾಲೆಯನ್ನಾಗಿ ನಿರ್ಮಾಣ ಮಾಡಿದೆ. ಈ ವೇಳೆ ಮಾತನಾಡಿದ ಮುಖ್ಯಮಂತ್ರಿಗಳು, ನನಗೆ ಉರ್ದು ಸ್ವಲ್ಪ ಬರುತ್ತೆ, ಆದರೆ ತುಂಬ ತಪ್ಪುಗಳಾಗುತ್ತವೆ ಎಂದು ಹಿಂದಿಯಲ್ಲಿ ಭಾಷಣ ಆರಂಭಿಸಿದರು. ಇನ್ನು ನಿನ್ನೆ ಸದನದಲ್ಲಿ ಕನ್ನಡ ಪಾಠ ಮಾಡಿದ ನಾಡಿದರೆ ಇಂದು ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಕನ್ನಡ ಮೇಷ್ಟ್ರಾದರು. ರೋಷನ್ ಬೇಗ್ ಉರ್ದು ಶಾಲೆ ಓದಿರೋದು, ಹೀಗಾಗಿ ಈಗಲೂ ಕನ್ನಡದ ಕೆಲವು ಪದಗಳ ಉಚ್ಚಾರಣೆ ಕಷ್ಟ. ತನ್ವೀರ್ ಸೇಠ್ಗೆ ಕನ್ನಡ ಗೊತ್ತು, ಆದರೆ ಅವ್ರ ತಂದೆಗೆ ಕನ್ನಡ ಬರ್ತಿರಲಿಲ್ಲ. ನಾಡಿನ ಭಾಷೆ ಕಲಿಯೋದು ಕಡ್ಡಾಯ ಅನ್ನೋ ಮಾತನ್ನು ಹೇಳಿದರು. ಇಂಗ್ಲೀಷ್ ಉರ್ದು ಕಲಿರಿ, ಆದರೆ ಕನ್ನಡ ಕಲಿಯೋದನ್ನು ಮಾತ್ರ ಬಿಡಬೇಡಿ ಅನ್ನೋ ಮಾತನ್ನು ಅವ್ರು ಹೇಳಿದರು. ಮುಸ್ಲಿಂ ಜನಾಂಗದ ಮಕ್ಕಳಷ್ಟೇ ಅಲ್ಲ, ಜೈನರು, ಕ್ರೈಸ್ತರು, ಎಲ್ಲ ಧರ್ಮದವರು, ಎಲ್ಲ ಭಾಷೆಯವರು ಕನ್ನಡ ಕಲಿಬೇಕು ಎಂದು ಅವರು ಕರೆ ನೀಡಿದರು. थोड़ा थोड़ा गलत बहुत होता है, ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಈ ಶಾಲೆ 1913ನೇ ಇಸ್ವಿಯಲ್ಲಿ ಪ್ರಾರಂಭ ಆದಂಥ ಶಾಲೆ. ಈ ಶಾಲೆಯಲ್ಲಿ ಸಾವಿರಾರು ಮಕ್ಕಳು ವಿದ್ಯೆಯನ್ನು ಪಡ್ಕೊಂಡಿದ್ದಾರೆ. ಅವರಲ್ಲಿ ರೋಷನ್ ಬೇಗ್ ಕೂಡ ಒಬ್ಬರು. ನನಗೆ ರೋಷನ್ ಬೇಗ್ ಅವರು ನಾನು ಓದಿದಂಥ ಉರ್ದು ಶಾಲೆ, ಅಲ್ಲಿ ಒಂದು ನೂತನವಾದಂಥ ಸುಂದರವಾದ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಐಎಂಎ ಸಂಸ್ಥೆಯವರು ಮನ್ಸೂರ್ ಖಾನ್, ಅದರ ಉದ್ಘಾಟನೆಗೆ ನೀವೇ ಬರಬೇಕು ಅಂತೇಳಿ ಒತ್ತಾಯ ಮಾಡಿ